ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ವಿಜಯಪುರದಲ್ಲಿ ಉರಿ ಬಿಸಿಲಿಗೆ ಓರ್ವ ಬಾಲಕ ಬಲಿಯಾಗಿದ್ದಾನೆ. ಬೇಸಿಗೆ ರಜೆ ಹಿನ್ನೆಲೆ ಬಿಸಿಲಿನಲ್ಲಿ ಆಡ್ತಾ ಇದ್ದ ಬಾಲಕ. ಬಿಸಿಲ ಝಳಕ್ಕೆ ಬಾಲಕನ ಆರೋಗ್ಯದಲ್ಲಿ ಏರುಪೇರಾಗಿದೆ. ಆತ ಸಾವನ್ನಪ್ಪಿದ್ದಾನೆ. ಬಿಸಿಲ ಝಳಕ್ಕೆ ಬಾಲಕನ ಆರೋಗ್ಯದಲ್ಲಿ ಏರುಪೇರಾಗಿತ್ತು. ತಕ್ಷಣ ಸ್ಥಳೀಯ ಆಸ್ಪತ್ರೆಗೆ ಬಾಲಕನನ್ನ ದಾಖಲು ಮಾಡಿ ಚಿಕಿತ್ಸೆ ಕೊಡಿಸಲಾಗಿತ್ತು. ಆದ್ರೆ ಚಿಕಿತ್ಸೆ ಫಲಿಸದೆ ಬಾಲಕ ಶ್ರೀಶೈಲ ಬಿರಾದರ ಅಂತ 15 ವರ್ಷದವನು ಸಾವನ್ನಪ್ಪಿದ್ದಾನೆ. ಮುದ್ದೇಬಿಹಾಳ ತಾಲೂಕಿನ ಇಂಗಳಗಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ತಾಲೂಕು ಮಟ್ಟದ ಕಬಡ್ಡಿ ಖೋ ಆಟಗಾರನಾಗಿದ್ದ ಈ ಶ್ರೀಶೈಲ ಸದ್ಯ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಬಿಸಿಲಿನ ಝಳಕ್ಕೆ ಇತ್ತೀಚೆಗಷ್ಟೇ ಓರ್ವ ಯುವಕ ಬಲಿಯಾಗಿದ್ದ. ಈಗ ಮತ್ತೋರ್ವ ಬಾಲಕ ಬಲಿಯಾಗಿದ್ದಾನೆ. ಬಿಸಿಲಿನ ಝಳಕ್ಕೆ ಆತನ ಆರೋಗ್ಯದಲ್ಲಿ ಏರುಪೇರಾಗಿತ್ತು. ತಕ್ಷಣ ಸ್ಥಳೀಯ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ರು ಪೋಷಕರು. ಆದರೆ ಆತನಿಗೆ ಚಿಕಿತ್ಸೆ ಫಲಿಸಿಲ್ಲ. ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ದೀಪಕ್. ಇತ್ತೀಚೆಗಷ್ಟೇ ಓರ್ವ ಯುವಕ ಕೂಡ ಬಿಸಿಲ ಝಳಕ್ಕೆ ಮೃತಪಟ್ಟಿದ್ದ. ಈಗ ಬಾಲಕನ ಆರೋಗ್ಯದಲ್ಲಿ ಏರುಪೇರಾಗೋದಕ್ಕೆ ಬಿಸಿಲೇ ಕಾರಣ, ಹಾಗಾಗಿನೇ ಮೃತಪಟ್ಟಿದ್ದಾನೆ ಎನ್ನಲಾಗ್ತಾ ಇದೆ. ಏನ್ ಡೀಟೇಲ್ಸ್ ಸಿಗ್ತಾ ಇದೆ ದೀಪಕ್? ಖಂಡಿತ ಸೋಕೆ, ಏನ್ ಈ ಒಂದು ಘಟನೆ ನಡೆದಿರುವಂತದ್ದು ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳ ತಾಲೂಕಿನ ಇಂಗಳಿಗೆ ಅನ್ನುವಂತ ಗ್ರಾಮದಲ್ಲಿ ಏನು ಶ್ರೀಶೈಲ್ ಬಿರಾದರ್ ಅನ್ನುವಂತ 15 ವರ್ಷದ ಒಬ್ಬ ಬಾಲಕ ಇದ್ದ. ಆತ ಒಂದು ಆಟವಾಡಕ್ಕೆ ಹೋದಂತ ಸಂದರ್ಭದಲ್ಲಿ ಬಿಸಿಲಿನ ಪರಿಣಾಮವಾಗಿ ಆತ ಅಲ್ಲಿ ಅನಾರೋಗ್ಯಕ್ಕೆ ಈಡಾನೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇರುವಂತದ್ದು. ಆ ನಂತರದಲ್ಲಿ ಆತನ ಮನೆಯವರು ಅಸ್ವಸ್ಥಗೊಂಡಿದ್ದಂತ ಬಾಲಕನನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ. ಆದ್ರೆ ಅಲ್ಲಿ ಚಿಕಿತ್ಸೆ ಫಲಿಸದೆ ಆತ ಸಾವನ್ನಪ್ಪಿದ್ದಾನೆ. ಇದರಿಂದಾಗಿ ಆತನ ಕುಟುಂಬದಲ್ಲಿ ಈಗ ಆಕ್ರಂದನ ಕೂಡ ಮುಗಿಲು ಮುಟ್ಟಿರುವಂತದ್ದು. ಜೊತೆಗೇನೆ ಏನು ಈಗಾಗಲೇ ಬಿಸಿಲಿನ ತಾಪಮಾನ ಹೆಚ್ಚಳ ಆಗ್ತಾ ಇದೆ. ಇದರಿಂದ ಜನರು ಕುಸಿದು ಬೀಳುವಂತದ್ದು, ತಲೆ ತಿರುಗಿ ಬೀಳುವಂತದ್ದು, ಮೂರ್ಛೆ ಹೋಗುವಂತದ್ದು, ಈ ರೀತಿಯ ಘಟನೆಗಳಾಗ್ತಾ ಇರುವಂತದ್ದು. ಈಗಾಗಲೇ ಒಬ್ಬ ಯುವಕ ಕೂಡ ಈ ಒಂದು ಬಿಸಿಲಿನ ತಾಪದಿಂದಾಗಿ ಸಾವನ್ನಪ್ಪಿದ್ದಾನೆ ಅನ್ನುವಂತ ಮಾತು ಕೇಳಿ ಬಂದಿತ್ತು. ಈಗ ಏನು ಈ ಒಬ್ಬ ಶ್ರೀಶೈಲ್ ಬಿರಾದರ್ ಅನ್ನುವಂತ ಯುವಕ ಬಾಲಕ ಇದ್ದಾನೆ, ಆ ಬಾಲಕನ ಸಾವಿಗೆ ನಿಖರವಾದಂತ ಕಾರಣ ಇನ್ನು ವೈದ್ಯಕೀಯ ಪರೀಕ್ಷೆಯ ನಂತರ ಅಷ್ಟೇ ತಿಳಿದು ಬಿಡಬೇಕಾಗಿರುವಂತದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ದೀಪಕ್ ಮಾಹಿತಿಗೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.